ಆಹಾ, ಇದು ನೋಡಿ ಗಾಯ್ಸ್, ಅಟ್ರಾಕ್ಷನ್ ಆಫ್ ಸ್ಟಿಕರಿಂಗು ಪೇಂಟಿಂಗ್ ಎಲ್ಲ ಮಾಡಿಬಿಟ್ಟು ಗಾಡಿನ ಎಲ್ಲರೂ ಒಂದು ಕಡೆ ಓಡಿಸ್ತಾ ಇರ್ತಾರೆ. ನೀವು ನೋಡಿರ್ಬೋದು, ನಾನಂತೂ ಡೆಫಿನೆಟ್ಲಿ ನೋಡಿ ಈ ಥರ ಕಲರ್ಫುಲ್ ಗಾಡಿನ. ಇದು ಬಂದು ಟೆಂಪೋ ಮೆಟಡೋರ್. ಸೊ ಎಲ್ಲ ಪಾರ್ಟ್ಗಳನ್ನ ಇಂಚಾಗಿ ಬಿಚ್ಚಲಿಟ್ಟು ಡಿಸ್ಪ್ಲೇ ಮಾಡಿದ್ದಾರೆ. ಕಾಂಟೆಸ್ ಗಾಡಿ ಇದ್ದಂಗೆ ಇದೆ, ಹೆಂಗಿದೆ ನೋಡಿ. ಹಾಂ, ಇದ್ರ ಇಂಜಿನ್ ಹೆಂಗಿರ್ಬೇಕು, ಬೂಟ್ ಸ್ಪೇಸ್ ಹೆಂಗಿರ್ಬೇಕು, ಆರಾಮಾಗಿ ಹಿಂಗಡೆ ಇಬ್ಬರು ಮಲ್ಕೊಂಡು ಹೋಗ್ಬೋದು. ಸೊ ಗಾಯ್ಸ್, ಹಂಗೆ ನೋಡ್ತಾ ನೋಡ್ತಾ ನಿಮಗೆ ಮರ್ಸಿಡೀಸ್ ಸೀರೀಸ್, BMW ಸೀರೀಸ್ ಗಾಡಿಗಳು ಸಿಗುತ್ತೆ. ಇದು 1988 BMW E32 7 ಸೀರೀಸ್. ಸೊ ಹೆವಿ ಅಂದರೆ ಹೆವಿ ಐತೆ ಗುರು, ಇಲ್ಲಿ ಸುಸ್ತಾಗ್ಬಿಡುತ್ತೆ ಆ ಥರ ಕಲೆಕ್ಷನ್ ಇಟ್ಟಿದ್ದಾರೆ. ಇಟ್ಸ್ ವರ್ತ್ ಆಫ್ 50 ರೂಪೀಸ್. ಜಸ್ಟ್ 50 ರೂಪಾಯಿಗೆ ನಿಮಗೆ ಇಷ್ಟೆಲ್ಲ ಡಿಸ್ಪ್ಲೇ ತೋರ್ಸೋಕ್ಕೆ ನೋಡೋಕ್ಕೆ ಕೊಡ್ತಾರೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ವರ್ತ್ ಇಟ್. ಸೊ ಗಾಯ್ಸ್, ಇದೇ ನೋಡಿ ಇಲ್ಲಿ ಗಾಡಿದು ರಿಫ್ಲೆಕ್ಷನ್ ಯಾವ ಥರ ಬೀಳ್ತಿದೆ ಅಂತ ನೋಡಿ ಇಲ್ಲಿ. ಸೊ ಗಾಯ್ಸ್, ನಾವು ಇವಾಗ ಈ ಪಯಣ ಅಂತ ಏನಿದೆ ಇಲ್ಲಿ ಮೈಸೂರಲ್ಲಿ ಇಲ್ಲಿ ಬಂದಿದ್ದೀವಿ. ಬನ್ನಿ, ರಕ್ಷಾ ಟಿಕೆಟ್ ತಗೋತೀಳೆ, ಬನ್ನಿ ಹೋಗೋಣ ಏನೇನಿದೆ ಒಳಗಡೆ ಅಂತ ಚೆಕ್ ಮಾಡೋಣ. ಲೆಟ್ಸ್ ಗೋ ಇನ್ಸೈಡ್. ನಾವು ಹೋಗ್ತೀನಿ ಒಳಗಡೆ, ಬಾ. ಹಿಂಗೆ ಇಲ್ಲಿ ಬಾ, ಇಲ್ಲಿ. ಸೊ ಇಲ್ಲಿ ಎಂಟ್ರೆನ್ಸು. ಟಿಕೆಟ್ಗೆ ತುಂಬ ಕ್ಯೂ ಇದೆ ಅನ್ಕೋತೀನಿ. ರಕ್ಷಾ ಇಸ್ ವೇಟಿಂಗ್ ಫಾರ್ ದ ಟಿಕೆಟ್. ಸೊ ಗಾಯ್ಸ್, ಇದು ಟಿಕೆಟ್ ಬಂದು ಕಾಸ್ಟ್ ಬಂದ್ಬಿಟ್ಟು 50 ರೂಪಾಯಿ ಒಬ್ಬರಿಗೆ. ಸೊ ಇದು ಎಂಟ್ರೆನ್ಸ್ ಅಲ್ಲಿ ನಿಮಗೆ ವೀರೇಂದ್ರ ಹೆಗ್ಡೆ ಅವರು ಯೂಸ್ ಮಾಡಿರೋ ಹಳೆ ವಿಂಟೇಜ್ ಕಾರ್ನ ಶೋಕೇಸ್ ಮಾಡಿದ್ದಾರೆ ಇಲ್ಲಿ. ಸೊ ಗಾಯ್ಸ್, ಏನಿದೆ ಇದು ರೂಟ್ ಮ್ಯಾಪ್ ನೋಡಿ. ಇಲ್ಲಿ ಪಯಣ ಓವರ್ ಆಲ್ ಯಾವ ಥರ ಇದೆ, ಸೊ ಏನೇನಿದೆ ಇಲ್ಲಿ ಎಲ್ಲ ಮಾಡೆಲ್ ಹೌಸ್ ಮಾಡಿಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಟಿಕೆಟ್ ಚೆಕಿಂಗ್ ಎಲ್ಲ ಆಯಿತು. ಇದು ನೋಡಿ ಗಾಯ್ಸ್, ಇದು ಎಂಟ್ರೆನ್ಸ್ ಅಲ್ಲಿ ಬುಲಾಕ್ ಕಾರ್ಡ್ದು ವೀಲ್ಗಳನ್ನ ಇಟ್ಟಿದ್ದಾರೆ. ಸೊ ಹಿಂಗೆ ನೋಡಿದ್ರೆ ತುಂಬ ವೈಡ್ ಆಗಿದೆ ನೋಡಿ ಈ ಥರ. ಸೊ ಇದು ಬಂದ್ಬಿಟ್ಟು ಅವಾಗಿನ ಕಾಲದ ಕಾರ್ಬೊರೇಟರು. ಹಂಗೆ ಡೈನಾಮೋ ನೋಡಿ ಯಾವ ಥರ ಇದೆ. ಹಂಗೆ ಹೋಗ್ತಾ ಇದೆ ನಿಮಗೆ. ಅವಾಗಲೇ ಟರ್ಬೋ ಚಾರ್ಜರ್ ಇತ್ತು ಗುರು. ಓ ಗಾಡ್, ಅವಾಗಿನ ಕಾಲದಲ್ಲೇ ಟರ್ಬೋ ಚಾರ್ಜರ್ ಇತ್ತು. ಇವಾಗ ಕೆಲವು ಗಾಡಿಗೆ ಮಾತ್ರ ಕೇಳ್ತಾ ಇದ್ದೀವಿ ಟರ್ಬೋ ಚಾರ್ಜರು. ಬಟ್ ಅವಾಗಿನ ಕಾಲದಲ್ಲೇ ಟರ್ಬೋ ಚಾರ್ಜರ್ ಇತ್ತು ಅನ್ನೋದಕ್ಕೆ ಇದೆ ಪ್ರೂಫು. ಸೊ ಮೆಕ್ಯಾನಿಕಲ್ ಫ್ಯೂಲ್ ಪಂಪ್ ಯಾವ ಥರ ಇತ್ತು ನೋಡಿ. ಇದು ಮೆಕ್ಯಾನಿಕಲ್ ಫ್ಯೂಲ್ ಪಂಪ್. ಸೊ ಹಂಗೆ ಇದು ಸ್ಟೇಟ್. ಸೊ ಹಂಗೆ ನೋಡ್ತಾ ಬಂದರೆ ನಿಮಗೆ ಇದು 4 ಸ್ಟ್ರೋಕ್ ಇಂಜಿನ್. ಇದು ಪೆಟ್ರೋಲ್ ಇಂಜಿನ್. ಸೊ ಜಸ್ಟ್ ಇಲ್ಲಿ ಆಲ್ರೆಡಿ ಇಂಜಿನ್ ಟ್ಯೂನಿಂಗ್ ಮಾಡ್ತಾ ಇದ್ದಾನೆ. 2 ಸ್ಟ್ರೋಕ್ ಇಂಜಿನ್ನ ರೊಟೇಷನ್ ಮಾಡ್ತಾ ಇದ್ದಾನೆ. ಇದು 4 ಸ್ಟ್ರೋಕ್ ಇಂಜಿನ್. ಸೊ ಗಾಯ್ಸ್, ಇದೇನು ನೋಡ್ತಿದ್ದೀರಾ, ಇದು ನಮ್ಮ ಟಾಟಾ ನ್ಯಾನೋದು ಟ್ವಿನ್ ಸಿಲಿಂಡರ್ ಪೆಟ್ರೋಲ್ ಇಂಜಿನ್, 624cc ಇಂಜಿನ್. ಸೊ ಸ್ಟಾರ್ಟಿಂಗು ಈ ಥರ ವುಡನ್ ಪೀಸ್ನ ಕಟ್ ಮಾಡಿಬಿಟ್ಟು ಸರ್ಕ್ಯುಲರ್ ಶೇಪ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ಕೊತಾ ಇದ್ರು. ಆಮೇಲೆ ಈ ಮಾಡೆಲ್ನ ಟೈರ್ ಮಾಡಿದ್ರು. ಆಲ್ಮೋಸ್ಟ್ ರಥದ ಟೈರ್ ಥರ ಇರುತ್ತೆ. ಸೊ ಹಂಗೆ ಬುಲಾಕ್ ಕಾರ್ಟ್. ಸೊ ಹಂಗೆ ಈ ಜನ್ರೇಷನ್ ಈ ಥರ ಬೆಳೆದಿರೋದು. ಸೊ ಇಲ್ಲೇ ನೋಡ್ಬೋದು ಎವಲ್ಯೂಷನ್ ಆಫ್ ವೀಲ್ಸ್ ಯಾವ ಥರ ಇದು ಅಂತ ತೋರಿಸಿದ್ದಾರೆ ಪಿಕ್ಚರಲ್ಲಿ. ಸೊ ಇದೇನು ನೋಡ್ತಿದ್ರೆ ಇದು ಬುಲಾಕ್ ಕಾರ್ಟ್, ಬಿಗಿನಿಂಗ್ನಲ್ಲಿ ಮಾಡಿರುವ ಬುಲಾಕ್ ಕಾರ್ಟ್ ಮಾಡಲು. ಸೊ ಹಂಗೆ ನೆಕ್ಸ್ಟ್ ವರ್ಷನ್ ಆಫ್ ಬುಲಾಕ್ ಕಾರ್ಟ್ ಮಾಡಲ್ ಇದು. ಸೊ ಆಮೇಲೆ ಈ ಥರ ಗೂಡ್ ಥರ ಕಟ್ಕೊಂಡು ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡ್ತಾಯಿದ್ರು. ಈ ಟೈಮಲ್ಲಿ ಅವರು ಬುಲ್ ಯೂಸ್ ಮಾಡ್ಕೋತಾ ಇದ್ರು. ಸೊ ಇದು ನೋಡಿ ಕಾಮನ್ ಆಗಿ ಎಲ್ಲ ಕಡೆ ನೋಡಿರ್ತೀರ, ಇದು ನೋಡಿರ್ತೀರ. ಇದಾದ್ರ ಮೇಲೆ ಮುಂದೆ ಹಿಂಗೆ ಹೋಗ್ತಾ ಹೋಗ್ತಾ ನಿಮಗೆ ವಿಂಟೇಜ್ ಕಾರ್ಗಳ ಕಲೆಕ್ಷನ್ನು ನೋಡ್ತಾ ಹೋಗ್ಬೋದು ಯಾವ್ದಾದ್ರು. ಸೊ ಇದು ಬಂದ್ಬಿಟ್ಟು 38501 ಮಾಡಲ್ಲು.
ಸೊ ಗಾಯ್ಸ್ ಹಂಗೆ ನೋಡ್ತಾ ನೋಡ್ತಾ ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸ್ತಿದ್ದ ಕಾರ್ ಇದು 1929 ಮಾಡೆಲ್. ಸೊ ಹಂಗೆ ಇಲ್ಲಿಂದ ನಾವು ಹಿಂಗೆ ಮುಂದುವರಿತಾ ಇದ್ದೀವಿ. ಸೊ ಯಾವತ್ತು ಯಾರಿಗೂ ಟಚ್ ಮಾಡಬೇಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದು ಇಂಗ್ಲೆಂಡ್ ಎಲ್ಲ ತರಿಸಿರೋ ಮಾಡೆಲು ಆಸ್ಟಿನ್ 7 ಸಲೂನ್. ಫೋರ್ಡ್ ಪರ್ಫೆಕ್ಟ್ ಅನ್ನ ಫೋರ್ಡ್ ಇಂದ ತಯಾರು ಮಾಡಿರೋ ಗಾಡಿ ಇದು. ಫೋರ್ಡ್ ಎಂಬ್ಲಮ್ ಹಾಕಿದ್ದಾರೆ ನೋಡಿ, ಫೋರ್ಡ್ ಅಂತ ಹಾಕಿದ್ದಾರೆ. ಸೊ ಮೋರಿಸ್ ಇಲೈಟ್ ಸೀರೀಸ್. ಸೊ ಹಂಗೆ ಹೋಗ್ತಾ ಬಂದ್ರೆ ನಿಮಗೆ ಫ್ರೇಜರ್ ಈ ತರ ತುಂಬಾ ಮಾಡೆಲ್ಗಳಿದಾವೆ ಗೈಸ್. ಇದು ಹೆಂಗಿದೆ ನೋಡಿ ಸರ್, ಇದು ಹೆಂಗಿದೆ ನೋಡಿ ಗೈಸ್ ಈ ಮಾಡೆಲ್ಲು. ಬಾಪ್ರೇ, ಇದು ಡ್ಯೂಕ್ ಸೀರೀಸ್ ಸೂಪರ್ ಇಲೈಟ್ ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ ಗಾಡಿ ಮಾತ್ರ. ಓ ಗಾಡ್. ಸೊ ಗೈಸ್ ಎಲ್ಲರೂ ಈ ವಿಂಟೇಜ್ ಕಾರ್ಗಳನ್ನ ನೋಡ್ತಾ ಎಲ್ಲ ಇದ್ರಲ್ಲೇ ಮರ್ತಿದ್ರೆ, ಸೊ ಇಲ್ಲಿಂದ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಇದನ್ನು ಯಾರು ನೋಡಿಲ್ಲ, ತೋರಿಸ್ತೀನಿ ನೋಡಿ. ಇದು ನೋಡಿ ಆವಾಗಿನ ಕಾಲದ ರಾಜರು ರಾಣಿಯರನ್ನ ಕರ್ಕೊಂಡು ಹೋಗ್ತೀರಾ ಪಲ್ಲಕ್ಕಿ. ಸೊ ನನ್ನ ಪ್ರಕಾರ ಇದನ್ನ ಯಾರು ನೋಡಿರಲ್ಲ ಅನ್ಕೋತೀನಿ, ಯಾಕಂದ್ರೆ ಮೇಲ್ಗಡೆ ಹ್ಯಾಂಗ್ ಮಾಡಿರೋದ್ರಿಂದ ಯಾರು ನೋಡಿರೋ ಚಾನ್ಸ್ ಕಮ್ಮಿ. ಸೊ ಹಿಂಗೆ ಕೆಳಗಡೆ ನೋಡ್ತಿದ್ದೀರಾ, ಇದೊಂದು ಆವಾಗಿನ ಕಾಲದ SUV ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್. ಸೊ ಬನ್ನಿ ಹಿಂಗೆ ಮುಂದೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡೋಣ. ಸೊ ಈ ಗಾಡಿಯ ಸ್ಪೆಸಿಫಿಕೇಶನ್ ನ ಇಲ್ಲಿ ಹಾಕಿದ್ದಾರೆ, 4 ಸ್ಪೀಚ್. ಸೊ ನೋಡಿ ಯಾವ ತರ ಬಲ್ಕಿಯಾಗಿ ಅಮೇಜಿಂಗ್ ಆಗಿದೆ. ಸೊ ಅವಾಗಿನ ಕಾಲದ ರಾಜರು ಇದನ್ನೇ ಯೂಸ್ ಮಾಡ್ತಾ ಇದ್ರು ಅಂತ ತೋರ್ಸಕ್ಕೆ ಇಲ್ಲಿ ರಾಜರುಗಳ ಫೋಟೋ ಹಾಕ್ಬಿಟ್ಟು ಶೋಕೇಸ್ ಮಾಡಿದ್ದಾರೆ. ಸೊ ಹಂಗೆ ನೀವು ನೋಡ್ತಾ ಬರ್ತಾದ್ರೆ ಸೊ ಅವಾಗಿನ ಕಾಲದ ಮೋಟಾರ್ ಸೈಕಲ್ಗಳು ಕಣ್ಣಿಗೆ ಬಿತ್ತು. ಸೊ ನೋಡಿ ಇದು ಹಂಗೆ ಬರ್ತಾ ಈ ವೆಹಿಕಲ್ ನೋಡ್ಬೋದು. ಸೊ ಮೈಸೂರು ಅರಮನೆ ಏನಿದೆ ಅದನ್ನ ನೋಡ್ತಿದ್ದೀರಾ ಇಲ್ಲಿ. ಅವಾಗಿನ ಕಾಲದಲ್ಲಿ ಈ ತರ ಇತ್ತು. ಇದೇ ನೋಡ್ತೀರಾ ಸಿಟ್ರಾನ್ ಕಂಪನಿಯ ತಯಾರು ಮಾಡಿರುವ ಈ ಗಾಡಿ. ಏನಿದೆ ಗುರು ಮಾಡೆಲ್ ಇದು, ಅಮೇಜಿಂಗ್. ಸೊ ಹಂಗೆ ಬರ್ತಾ ಹಿಂಗೆ ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಸೊ ಹಿಮಾಲಯನ್ ಮಿಂಕ್ಸ್ ಅಂತ ಹೇಳ್ಬಿಟ್ಟು ಇದು. ಸೊ ಆಸ್ಟಿನ್ A40 ಕಾರ್ನ ವಿಂಟೇಜ್ ಮಾಡೆಲ್. ಹಂಗೆ ನಮ್ಮ ಇಂಡಿಯಾದ ಹಿಂದೂಸ್ತಾನ್ ಮೋಟಾರ್ಸ್ ನ ಅಂಬಾಸಿಡರ್ ಮಾಡೆಲ್ ಕೈಂಡ್ ಆಫ್, ಯಾಕಂದ್ರೆ ಇಲ್ಲಿ ಬಂದ್ಬಿಟ್ಟಿದೆ. ಸೊ ಇದೇ ನಮ್ಮ ದ ಮೋಸ್ಟ್ ಸೇಫೆಸ್ಟ್ ಕಾರ್ ಇನ್ ದ ವರ್ಲ್ಡ್ ವಿಚ್ ಈಸ್ ಅಂಬಾಸಿಡರ್. ಸೊ ಇದು ಅಷ್ಟೇ ಹಿಂದೂಸ್ತಾನ್ದು ಅಂಬಾಸಿಡರು. ಅದು ಅಂಬಾಸಿಡರ್ ಅಲ್ಲಿ ನೆಕ್ಸ್ಟ್ ವರ್ಷನ್. ಸೊ ಮೋಸ್ಟ್ ಅಟ್ರಾಕ್ಟಿಂಗ್ ಅಂದ್ರೆ ಇದು ಚೆವರ್ಲೆಟ್ ಇಂಪಾಲಾ. ನಮ್ಮ ಕಾಂಟೆಸಾ ಇದ್ದಂಗಿದೆ, ಕಾಂಟೆಸಾ ಗಾಡಿ ಇದ್ದಂಗಿದೆ. ಹೆಂಗಿದೆ ನೋಡಿ, ಇದ್ರ ಇಂಜಿನ್ ಹೆಂಗಿರ್ಬೇಕು, ಬೂಟ್ ಸ್ಪೇಸ್ ಹೆಂಗಿರ್ಬೇಕು, ಆರಾಮಾಗಿ ಹಿಂಗಡೆ ಇಬ್ರು ಮಲ್ಕೊಂಡು ಹೋಗ್ಬೋದು ಇವಾಗಿನ ಕಾಲದಲ್ಲಿ. ಆ ತರ ಇದೆ ನೋಡಿ ಮಾಡೆಲ್. ಇದೇನೆ ಮಿಲಿಟರಿ ವೆಹಿಕಲ್ ನೋಡಿದ್ರೆ, ಮಿಲಿಟರಿ ವೆಹಿಕಲ್ ಇದ್ದಂಗೆ ಇದೆ ಅದು. ಸೊ ಕಲರ್ ಗಿಲ್ಲರ್ ಎಲ್ಲ ನೋಡಿದ್ರೆ ಮಿಲಿಟರಿ ಜೀಪ್ ಇದ್ದಂಗೆ ಇದೆ. ನಿಮ್ಗಿದೆ ನೋಡಿ ಅವಾಗಿನ ಮಾಡೆಲ್ ಸಖತ್ತಾಗಿದೆ. ಗಾಡಿಗಳು ಅವಾಗಿನ ಕಾಲದ್ದು ರೆಟ್ರೋ ಅಂದ್ರೆ ರೆಟ್ರೋನೆ. ಇದು ನೋಡಿ ಸಖತ್ತಾಗಿದೆ, ಒಂಥರ ಸುರಂಗ ತರ ಮಾಡಿ ಸೀದಾ ಕೆಳಗಡೆ ಹೋಗ್ಬೇಕು ನೀವು. ಬನ್ನಿ ನಾವು ಹೋಗೋಣ.
ಸೊ ಗಾಯ್ಸ್ ನೀವು ಹಿಂಗೆ ಮೇಲ್ಗಡೆಯಿಂದ ಕೆಳಗಡೆ ಇಳ್ಕೊ ಬಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ. ಸೊ ನೋಡಿ ಇಲ್ಲೊಂದು ಮಾಡೆಲ್ ಇಟ್ಟಿದ್ದಾರೆ ಡಿಸ್ಪ್ಲೇಗೆ. ಸೊ ಹೆವಿ ಅಂದರೆ ಹೆವಿ ಐತೆ ಗುರು, ಇಲ್ಲಿ ಸುಸ್ತಾಗ್ಬಿಡುತ್ತೆ ಆ ಥರ ಕಲೆಕ್ಷನ್ ಇಟ್ಟಿದ್ದಾರೆ. ಸೊ ವರ್ತ್ ಆಫ್ 50 rupees, ಜಸ್ಟ್ 50 ರೂಪಾಯಿಗೆ ನಿಮಗೆ ಇಷ್ಟೆಲ್ಲ ಡಿಸ್ಪ್ಲೇ ತೋರ್ಸೋಕ್ಕೆ ನೋಡೋಕ್ಕೆ ಕೊಡ್ತಾರೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ವರ್ತ್ ಇಟ್. ಸೊ ಇದು ಅವಾಗಿನ ಕಾಲದ ಮಿಲಿಟ್ರಿ ವೆಹಿಕಲ್ ಅನ್ಕೋತೀನಿ. ಹೆಂಗಿದೆ ನೋಡಿ ಮಾಡೆಲ್. ಅವಾಗಿನ ಕಾಲದ ಬ್ಯೂಟಿನೇ ಬೇರೆ ಅಲ್ಲ. ಸೊ ಹಿಂಗೆ ಹೋಗ್ತಾ ಹೋಗ್ತಾ ಇದ್ರೆ ನಿಮಗೆ ಕೌಂಟ್ಲೆಸ್ ವೆಹಿಕಲ್ಗಳು ಕಾಣಿಸ್ತವೆ. ಸೊ ಇದೊಂದು ಮಹಾರಾಷ್ಟ್ರದಿಂದ ತರಿಸಿರೋ ಫಿಯೇಟ್ನ 1994 ಫಿಯೇಟ್ ಡಿಲೈಟ್ 1100cc ವೆಹಿಕಲ್ ಇದು. ಸೊ ಹಂಗೆ ನಮ್ಮ ಅಂಬಾಸಿಡರ್, ಹಂಗೆ ನಿಸ್ಸಾನ್ದು ಒಂದು ಗಾಡಿ, ಸೊ ಹಂಗೆ ಇಲ್ಲೊಂದು ಟ್ರಕ್ಕು ಇದೆ ನೋಡಿ. ಸೊ ಇದು ಬಂದ್ಬಿಟ್ಟು ವಿಲ್ಲೀಸ್ ಟ್ರಕ್, ಕೇಳೇ ಇರ್ತೀರ ವಿಲ್ಲೀಸ್. ಹಂಗೆ ಇದು ನಮ್ಮ ರೋಡಲ್ಲಿ ನೋಡ್ತಿರಲ್ಲ ಅದೇ ಥರ ಇದೆ ಇದು. ಇದು ಬ್ಯೂಟಿಫುಲ್ ಆಗಿದೆ ಗುರು, ಕಲರ್ಫುಲ್ ಪೇಂಟ್ ಮಾಡಿದ್ದಾರೆ ಮಾತ್ರ. ಸೊ ಗಾಯ್ಸ್ ಇದು ನೋಡ್ತಿದ್ದೀರಾ ಅವಾಗಿನ ಕಾಲದ ಮಿಲಿಟ್ರಿ ಟ್ರಕ್ ಹೆಂಗಿತ್ತು ನೋಡಿ ಇದು ಮಾಡೆಲು. ಓ ಮೈ ಗಾಡ್, ಹೆವಿಯೆಸ್ಟ್ ಇದೆ ಇದು. ಟೈಯರ್ ಸೈಜ್ಗಳು ನೋಡಿ ಗಾಯ್ಸ್, ಟೈಯರ್ ಸೈಜು. ಸೊ ಇವಾಗಿನ JCBಲಿ ಬರ್ತಿರೋ ಟೈಯರ್ ಇದ್ದಂಗಿದೆ ಇವಾಗ. ಸೊ ಗಾಯ್ಸ್ ಹಂಗೆ ನೋಡ್ತಾ ನೋಡ್ತಾ ನಿಮಗೆ ಮರ್ಸಿಡೀಸ್ ಸೀರೀಸ್, BMW ಸೀರೀಸ್ ಗಾಡಿಗಳು ಸಿಗುತ್ತೆ. ಇದು 1988 BMW E32 7 ಸೀರೀಸ್. ಸೊ ಹಂಗೆ ಟೊಯೋಟಾ ಕೊರೋಲಾನೂ ಇದೆ ಇಲ್ಲಿ, ಟೊಯೋಟಾ ಕೊರೋಲಾ. ಹಂಗೆ ನೋಡ್ತಾ ಬಂದರೆ ಇದು ನಮ್ಮ ಮರ್ಸಿಡೀಸ್ ಬೆನ್ಸ್ 200D. ಸೊ ಈ ಮಾಡಲು ಹಂಗೆ ಹೋಗ್ತಾ ಹೋಗ್ತಾ ಲೇಟೆಸ್ಟ್ ಮಾಡಲ್ಗೆ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇದ್ದೀವಿ. ಸೊ ಇದು ನೋಡ್ಬಿಟ್ಟು ಜಾಗ್ವಾರ್ದು. ಇದು ನೋಡಿ ಗಾಯ್ಸ್, ಅಟ್ರಾಕ್ಷನ್ ಆಫ್ ದಿ ಸೆಂಟ್ರಲ್ ಅಟ್ರಾಕ್ಷನ್ ಆಫ್ ದ ರೆಡ್ ಕಲರ್ ಆಗಿರೋ ಈ ಗಾಡಿ ಎಲ್ಲರ ಮನಸ್ಸೆಳೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಾನೆ ಹೇಳ್ಬೋದು, ಆ ಥರ ಇದೆ ನೋಡಿ. ಇದು ಅವಾಗ ಅಲ್ಲೇ ನೋಡ್ತಾ ಇರ್ತೀವಿ ಈ ಥರ ಸ್ಟಿಕ್ಕರಿಂಗು ಪೇಂಟಿಂಗ್ ಎಲ್ಲ ಮಾಡಿಬಿಟ್ಟು ಗಾಡಿನ ಎಲ್ಲರೂ ಒಂದು ಕಡೆ ಓಡಿಸ್ತಾ ಇರ್ತಾರೆ. ನೀವು ನೋಡಿರ್ಬೋದು, ನಾನಂತೂ ಡೆಫಿನೆಟ್ಲಿ ನೋಡಿ ಈ ಥರ ಕಲರ್ಫುಲ್ ಗಾಡಿನ. ಇದು ಬಂದು ಟೆಂಪೋ ಮೆಟಡೋರ್. ಇದು ನಿಮಗೆ 1996 ತಯಾರಾಗಿರೋ ಈ ಮಾಡಲು. ನನಗೆ ಇದು ನೋಡಿ, ಆಹಾ ಹಿಂಗಿದೆ, ಸೂಪರಾಗಿ ಸಖತ್ತ ಪೇಂಟ್ ಹೊಡೆದ್ಬಿಟ್ಟು ಡಿಸ್ಪ್ಲೇ ಮಾಡಿರ್ಬೋದು. ಇದು 1985 ಟಿಫನಿ ಡಾಲ್ಫಿನ್ ಸಲೂನ್ ಅಂತ ಮಾಡೆಲ್. ಸೊ ಇದು ನಮ್ಮ ಮಾರುತಿ 800. ಸೊ ಹಂಗೆ ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಕಾರ್ನ ಮಾಡೆಲ್ನ ಫುಲ್ ಕಾರ್ ಏನಿದೆ ಯಾವ ಥರ ಇದೆ, ಯಾವ ಥರ ಪಾರ್ಟ್ಸ್ಗಳನ್ನ ಅರೇಂಜ್ ಮಾಡ್ತಾರೆ, ಯಾವ ಥರ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅನ್ನೋದನ್ನು ಕ್ಲೀನ್ ಪಿಕ್ಚರ್ ಆಗಿ ತೋರಿಸ್ಬೋದು ನೋಡಿ. ಸೊ ಎಲ್ಲ ಪಾರ್ಟ್ಸ್ಗಳನ್ನ ಇಂಚಾಗಿ ಬಿಚ್ಚಿಬಿಟ್ಟು ಡಿಸ್ಪ್ಲೇ ಮಾಡಿದ್ದಾರೆ. ಮೇಲೆ ಹ್ಯಾಂಗ್ ಮಾಡಿದ್ದಾರೆ. ನಿಮಗೆ ಫ್ರಂಟಲ್ಲಿ ಬಂದು ನಿಮಗೆ ಇಂಜಿನು, ಬಾನೆಟ್ಟು, ಇಂಜಿನು, ಫ್ರಂಟ್ ಗ್ರಿಲ್ಲು. ಸೊ ಈ ಥರ ಕ್ಲಿಯರ್ ಪಿಕ್ಚರ್. ಸೊ ಯಾರೇ ಒಬ್ರು ಬಂದರೂ ಅವರಿಗೆ ಕ್ಲೀನಾಗಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋ ಹಾಗೆ ಮಾಡಿದ್ದಾರೆ. ಸೊ ಸಖತ್ತಾಗಿದೆ ಅವರು. ಸೊ ಗಾಯ್ಸ್ ಇದೆ ನೋಡಿ, ಇಲ್ಲಿ ಗಾಡಿದು ರಿಫ್ಲೆಕ್ಷನ್ ಯಾವ ಥರ ಬೀಳ್ತಿದೆ ಅಂತ ನೋಡಿ ಇಲ್ಲಿ. ಸೊ ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಈ ಥರ ವ್ಲಾಗ್ನ ಮತ್ತೆ ಇದೇ ಚಾನಲಲ್ಲಿ ಆಗ್ತಾ ಇರ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದರೆ ಎಲ್ಲ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ನಿಮಗೆ ಸಿಗುತ್ತೆ ಹೊಸ ವೀಡಿಯೋದು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.